ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ನಗರದ ಕೋಳಿಕೆರೆ, ಪೆಡಾರಿ ಓಣಿ, ಹೆಬ್ಬಳ್ಳಿ ಅಗಸಿಯಲ್ಲಿ ಮತದಾರರ ಬಳಿ ಮತಯಾಚನೆಯನ್ನು ಮಾಡಿದರು. ಇದೇ ವೇಳೆ ಮಾತನಾಡಿದಂತ ಅವರು ಕ್ಷೇತ್ರದಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದ್ದು ಕ್ಷೇತ್ರದ ಮತದಾರ ನನ್ನ ಪರವಾಗಿದ್ದಾರೆ ಅಂತ ಹೇಳಿದರು. ಅಲ್ಲದೆ ಕ್ಷೇತ್ರದಲ್ಲಿ ಬಿಜೆಪಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ, ಹೀಗಾಗಿ ಬಿಜೆಪಿಯವರು ಪ್ರಚಾರಕ್ಕೆ ಹೋಗುವುದನ್ನೇ ಬಿಟ್ಟುಬಿಟ್ಟಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಇವತ್ತಾಗಲೇ 7:30 ಬೆಳಗ್ಗೆ 7:30 ಪ್ರಾರಂಭ ಮಾಡಿವಿ. ಎಲ್ಲ ಕಡೆನೂ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಜನ ಈ ಬಾರಿಗೆ ಏನಿವತ್ತು ಈ ದೇಶದಲ್ಲಿ ನಡೆಯುವಂಥ ಅಷ್ಟು ಪರಿಸ್ಥಿತಿಗಳು ಕೂಡ ಜನರಿಗೆ ದರೊಬ್ಬರಿಗೂ ತಲುಪೈತೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ಭಾಗದಲ್ಲಿರುವಂಥ ಸಂಸದರಾದಂಥ ಪ್ರಹ್ಲಾದ್ ಜೋಶಿ ಅವರು 15 ವರ್ಷ ಆದರೂ ಕೂಡ ನಾ ಯಾವ ಭಾಗದಲ್ಲಿ ಹೋಗ್ತೇನೆ, ಯಾವ ಭಾಗದಲ್ಲಿ ಕೂಡ ನಮ್ಮೂರಿಗೆ ಏನು ಕೆಲಸ ಆಗಿಲ್ಲ ಅನ್ನುವಂಥ ಮಾತೈತಿ. ಅವ್ರು ನೋಡೇ ಇಲ್ಲ ಮಕ್ಕ ಅನ್ನುವಂಥದ್ದು ಭಾಳ ಕಡೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಂತರೂ ಇವತ್ತು ಇಷ್ಟು ಹಳ್ಳಿಗಳು ಬಂದರೆ ಸಮೀಪಿದ್ರೆ ಅರ್ಧ ಹಳ್ಳಿ ಕೂಡ ಇವತ್ತಿನವರೆಗೂ ಆ ಊರಿಗೆ ಹೋಗಿಲ್ಲ ಅವ್ರು ಇವತ್ತಿವರೆಗೂ. ಇದು ನೋಡಿದಾಗ ಭಾಳ ವಿಚಿತ್ರವಾದಂಥ ಸಂಗತಿ. 15 ವರ್ಷದಾಗ ಒಂದು ಗ್ರಾಮೀಣ ಪ್ರದೇಶದಿಂದ ಒಂದು ಹಳ್ಳಿಗಳನ್ನು ಕೂಡ ಇವತ್ತು 15 ವರ್ಷದಲ್ಲಿ ಕೂಡ ಒಂದು ಬಾರಿ ಹೋಗೋದಂಥ ಕೆಲಸಗಳು ಯಾವಿರ್ತಾವೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮನ್ನು ಮತದಾನ ಮಾಡುವಂಥ ನಮ್ಮ ಏನು ಮತದಾರ ಇರ್ತಾರೆ ಇವ್ರು ನಮಗೆ ಫಸ್ಟ್ ಪ್ರಥಮ ಅವ್ರ ಸಮಸ್ಯೆಗಳನ್ನು, ಗ್ರಾಮದ ಸಮಸ್ಯೆಗಳನ್ನು ಅರ್ಥಕೊಂಡಾಗ ಮಾತ್ರ ನಾವು ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ಹಳ್ಳಿಗಳನ್ನು ವಿಸಿಟ್ ಮಾಡೋದು ಹೊರತು ಆ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅವ್ರು ಪ್ರಚಾರ ಮಾಡೋದು ಅದಕ್ಕೆ ಬಂದ್ ಮಾಡಿಲ್ಲ. ಯಾವ ಊರಾಗ ಹೋದ್ರು ಜನ ಕೊಡೋಲ್ರು, ಎಲ್ಲಿ ಹೋದಲ್ಲಿ ಕೂಡ 4-5 ಜನ ಮಾತ್ರ ನಿಂದ್ರಾಕತ್ತಾರ. ಅಲ್ಲಿ ಹೋದಲ್ಲೆಲ್ಲ ಇನ್ಸಲ್ಟ್ ಆಗತೈತಿ. ಅದರಿಂದ ಇವತ್ತು ಪ್ರಚಾರ ಬಂದಾಗಿತ್ತು ಹೊರತು ಗೆದ್ದೇವು ಅಂತೇನು ಬಂದ್ ಮಾಡಿರಿ. ಯಾರು ಗೆದ್ದೇವು ಅಂತ ಚುನಾವಣೆ ಬಂದ್ ಮಾಡ್ತಾರೆ ಯಾರು ಸರೆಂಡರ್ ಆಗ್ಯಾರ ಅಷ್ಟೇ. ಈಗ ಹಂಗಾಗಿತ್ತು. ಇವತ್ತು ಯಾವ ಹಳ್ಳಿಯಾಗ ಹೋದ್ರು 3-4 ಜನ ಕೂಡಾಕತ್ತಾರ. ಹಳ್ಳಿಯಲ್ಲಿ ಯಾರು ಕರೆದಿಲ್ಲ. ಇವ್ರ ಹಿಂದೆ ಏನು ಗಾಡಿ ಒಳಗೆ ಹೋಗಿರ್ತಾರ, ಇವರಿಂದ 7-8 ಕಾರ್ ಹೋಗಿರ್ತಾವ. ಆ ಕಾರ್ನಾಗ ಇದ್ದಿದ್ದು ಮಂದಿ ಮಾತ್ರ ಅಲ್ಲಿ ಇರ್ತೈತಿ. ಇಡೀ ಗ್ರಾಮದಾಗ ಕೂಡ 3-4 ಜನ ಕೂಡ ಅವ್ರ ಸಮೀಪ ಬರ್ತಾ ಇಲ್ಲ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಆ ಪ್ರಹ್ಲಾದ್ ಜೋಶಿಗೆ ಏನಾರು ಇದ್ರೆ ಅವ್ನು ಏನೇನು ಮಾಡ್ಯಾನ ಆತ್ಮಾವಲೋಕನ ಮಾಡ್ಕೊ ಅಂತ ಹೇಳ್ರಿ. ಇವತ್ತು ಆತ್ಮಾವಲೋಕನ ಆಗ್ಬೇಕು.